ರೇವಣ್ಣ ಒಂದು ಸುಮಾರು 2000 ವಿಡಿಯೋಗಳು ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕವಾಗಿ ದೌರ್ಜನ್ಯ ನಡೆಸಿರುವಂಥ ವಿಡಿಯೋಗಳು ಒಂದು ಪೆನ್ ಡ್ರೈವ್ ಹಗರಣ ಅಂತ ನಡೀತಾ ಇದೆ. ಸೊ ಈ ವಿಚಾರವಾಗಿ ಈ ದಿನ ಒಂದು ಕೃತ್ಯ ಮಾಡಿರೋದು ದೊಡ್ಡ ಅಪರಾಧ ಅನ್ನೋದಾದರೆ ಆ ಕೃತ್ಯವನ್ನು ಬಯಲಿಗೆ ಹಾಕುವಂಥದ್ದು, ಅದು ಶೇರ್ ಮಾಡುವಂಥದ್ದು, ಸಾಮಾಜಿಕ ಜಾಲತಾಣಗಳಲ್ಲಿ ಕಳಿಸುವಂಥದ್ದು ಇದು ಅದಕ್ಕಿಂತ ಹೀನವಾದಂತಹ ಕೃತ್ಯ. ಇಂಥ ಕೃತ್ಯವನ್ನು ಮಾಡೋವಂಥವ್ರನ್ನ ಮತ್ತೆ ಇನ್ನೊಂದು ಹೇಳ್ತಾರೆ ಇದು ಎಷ್ಟು ಸತ್ಯ, ಹೇಗೆ, ಸುಳ್ಳು, ಹಾಗೆ ಹೀಗೆ ಅಂತ. ಮತ್ತೆ ಇನ್ನೊಂದು ಕಾನೂನಲ್ಲಿ ಏನಿದೆ, ಯಾವುದನ್ನೇ ಆಗಲಿ ಸುಮಾರು ಸೆಕೆಂಡ್ಗಳಲ್ಲಿ ಅಥವಾ ನಿಮಿಷಗಳಲ್ಲಿ ಫ್ಯಾಕ್ಟ್ ಚೆಕ್ ಅನ್ನು ಮಾಡ್ಬೋದು, ಯಾವ್ದು ಸರಿ ಯಾವ್ದು ಸುಳ್ಳು ಅಂತ. ಆದರೂ ಸಹ ಸುಮಾರಷ್ಟು ಟೈಮನ್ನು ತಗೊತಾರೆ. ಈ ಒಂದು ರಾಜಕೀಯ ಅನ್ನೋದು ಏನಿದೆ ಅಂತಂದರೆ ಹೆಣ್ಣು ಮಕ್ಕಳನ್ನ ಒಂದು ರೀತಿ ಹೆಣ್ಣು ಮಕ್ಕಳ ದೇಹದ ಮೇಲೆ ಅವರ ಹೆಣ್ಣುಗಳ ಮೇಲೆ ರಾಜಕೀಯ ಮಾಡುವಂಥ ರೀತಿ ನಡೀತಾ ಇದೆ. ಸೊ ಈ ಒಂದು 2000 ವಿಡಿಯೋಸಲ್ಲಿ ಇರಬೇಕಂತ ಹೆಣ್ಣು ಮಕ್ಕಳು ಇವತ್ತು ಬದುಕಬೇಕಾ, ಸಾಯ್ಬೇಕಾ, ಮತ್ತು ಅವ್ರ ಜೀವನ ಏನು, ಅವ್ರ ಜೀವ ಏನು, ಅವರ ಕುಟುಂಬಗಳಲ್ಲಿ ಮತ್ತು ಸಮಾಜದಲ್ಲಿ ಅವ್ರು ಏನೆಲ್ಲ ಎದುರಿಸಬೇಕು, ಈ ಸಮಾಜ ಅವ್ರನ್ನ ಒಪ್ಪುತ್ತಾ, ಅವರು ಮಾನಸಿಕವಾಗಿ ಎಷ್ಟು ಖಿನ್ನತೆಗೆ ಒಳಗಾಗ್ತಾರೆ, ಅವ್ರ ಆರೋಗ್ಯದ ಮೇಲೆ ಏನು ಪರಿಣಾಮ ಬೀರುತ್ತೆ, ಅವರ ಸಾಂಸಾರಿಕ ಜೀವನದ ಮೇಲೆ ಏನು ಪರಿಣಾಮ ಬೀರುತ್ತೆ, ಆ ಹೆಣ್ಮಕ್ಳ ಜೀವನದ ಬಗ್ಗೆ, ಭವಿಷ್ಯದ ಬಗ್ಗೆ ಎಲ್ಲೂ ಧ್ವನಿನೇ ಇಲ್ಲ. ಅಂದರೆ ಅವರ ಒಂದು ಧ್ವನಿನ ಬಿಟ್ಬಿಟ್ಟು ಆ ಹೆಣ್ಮಕ್ಳ ಭವಿಷ್ಯದ ಬಗ್ಗೆ ಯೋಚನೆನ ಬಿಟ್ಟು ಈ ಕಿರಾತಕರು ಲೋಫರ್ಸ್ ಅಂತ ಹೇಳ್ಬೇಕು ನಾವು. ಏನು ಸಾಮಾಜಿಕ ಮಾಧ್ಯಮಗಳಲ್ಲಿರಬಹುದು ಅಥವಾ ಪಾರ್ಕ್ಗಳಲ್ಲಿರಬಹುದು ಪೆನ್ ಡ್ರೈವ್ಗಳಲ್ಲಿ ಅಪ್ಲೋಡ್ ಮಾಡಿ ಶೇರ್ ಮಾಡಿದ್ದಾರೆ, ಇವರಿಗೆ ಚಪ್ಪಲಿ ತಗೊಂಡು ಬೀದಿಯಲ್ಲಿ ಕಲ್ಲಲ್ಲಿ ಹೊಡೆದು ಮಾಡಬೇಕು, ನರಕ ತೋರಿಸ್ಬೇಕು ಇವರಿಗೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಈ ಸಮಯದಲ್ಲಿ. ಮತ್ತೆ ಕಠಿಣವಾಗಿ ಶಿಕ್ಷೆ ಆಗಲೇಬೇಕು, ಮತ್ತೆ ತನಿಖೆ ಆಗಬೇಕು, ಮತ್ತೆ ಇದು ಅತಿ ಶೀಘ್ರವಾಗಿ ಆಗಬೇಕು. 2 ವರ್ಷ 3 ವರ್ಷ ಎಳ್ಕೊಂಬಿಟ್ಟು ನಿಧಾನಕ್ಕೆ ಮುಚ್ಚಾಕೋಣ ಅನ್ನೋ ರೀತಿ ಎಲ್ಲ ಮಾಡಿದ್ರೆ ಇದು ದೇಶಾದ್ಯಂತ ಇದ್ರ ವಿರುದ್ಧ ಒಂದು ಧರಣಿಗಳು, ಹೋರಾಟಗಳು ನಡೆಯುತ್ತೆ. ಇದನ್ನ ಇಷ್ಟಕ್ಕೆ ಯಾರು ಬಿಡಲ್ಲ ಅಂತ ಹೇಳ್ತಾ ಒಂದು ಎಚ್ಚರಿಕೆಯಾಗಿ ನಾವು ಈ ಒಂದು ಹೋರಾಟವನ್ನು ಇಲ್ಲಿ ಮಾಡಿದ್ದೀವಿ ಅಂತ ಹೇಳ್ತಾ ನನ್ನ ಮಾತು.